ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಕೂಲಾಗಿರೋ ಸೌತೆಕಾಯಿ ಒಂದು ಚಾಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ವಿತಿನ್ 5 ಮಿನಿಟ್ಸಲ್ಲಿ ಆಗ್ತದೆ. ಅದು ಹೇಗೆ ಮಾಡೋದು ನೋಡೋಣ. ಸ್ಟ್ರೀಟ್ ಸ್ಟೈಲಲ್ಲಿ ಇರುತ್ತೆ ಆ ಕುಕ್ಕುಂಬರ್ ಚಾಟ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಬಿಡಿ. ಸೌತೆಕಾಯ್ದೆಲ್ಲ ಫಿಲ್ ಮಾಡಿ ಮನೆಗೆ ಬಂದ ತಕ್ಷಣ ಮೇಲೆ ಮಿಕ್ಸರ್ ಹಾಕ್ಕೊಂಡು ಫ್ರೆಶ್ ಆಗಿ ಕ್ರಿಸ್ಪಿ ಆಗ್ತೀನಿ. ಸಖತ್ತಾಗಿರುತ್ತೆ. ಇದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನಾನು ಏನು ಮಾಡ್ತೀನಿ ಅದನ್ನು ಮನೇಲಿ ಮಾಡಿ ಮನೆ ಮಂದಿಯೆಲ್ಲ ಕೂತ್ಕೊಂಡು ಖುಷಿಯಾಗಿ ಜಾಲಿಯಾಗಿ ತಿನ್ನಿ. ನೋಡಿ, ರೆಡಿ ಇರುವಂಥ ಕುಕ್ಕುಂಬರ್ ಚಾಟ್ ಮಸಾಲ ಇದು. ಒಂದೇ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ಎಳೆದಾಗಿರೋ ಸೌತೆಕಾಯಿ ತೊಗೊಳ್ಳಿ. ಆಮೇಲೆ ಅದನ್ನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತುದಿದು 2 ಭಾಗ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿರುತ್ತೆ ಆಗ. ಆಮೇಲೆ ಸ್ಟ್ರೈಟಾಗಿ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಾದಮೇಲೆ ಇದ್ರ ಒಳಗಡೆ ಬೀಜ ಇರುತ್ತಲ್ಲ ಅದನ್ನು ಒಂದು ಸ್ಪೂನಿಂದ ಎಲ್ಲವನ್ನು ಹೊರಗಡೆ ತೆಗಿಬೇಕು. ಬಿಸಾಡಬೇಡಿ, ಅದು ಬೇಕು, ನಾ ಹೇಳ್ತೀನಿ ಆಯಿತಾ. ಇದೆಲ್ಲ ಕ್ಲೀನಾಗಿ ಒಳಗಡೆಯಿಂದ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಹಿಂಗೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಈಗ ನೋಡಿ, 2 ಸೌತೆಕಾಯಿನ ನೀಟಾಗಿ ಮಾಡ್ಕೊಂಡಿದ್ದೀನಿ. ಒಳಗಡೆ ಬೀಜ ಎಲ್ಲ ತೆಗೆದಿದ್ದೀನಿ. ಅದು ಕೂಡ ಗುಡ್ ಫಾರ್ ಹೆಲ್ತ್. ಅದಕ್ಕಾಗಿ ಬಿಸಾಡಬೇಡಿ. ತೋರಿಸ್ಕೊಡ್ತೀನಿ. ಇದನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕು. ಇದ್ರ ನೀರಿನ ಅಂಶ ಎಲ್ಲ ಹೋಗಬೇಕು. ಅದನ್ನು ನಾವು ಏನು ಕಟ್ಟಿಂಗ್ಸ್ ಇದೆ ಆ ಪ್ಲೇಟ್ ಜೊತೆಗೆ ಇಟ್ಕೊಳ್ಳಿ. ನೋಡಿ, ಅದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ. ಚೆಂದ ಹಿಂಡಿದ್ರೆ ನೀರಿನ ಅಂಶ ಎಲ್ಲ ಹೊಟ್ಟೋಗುತ್ತೆ. ಆಮೇಲೆ ಇದಕ್ಕೆ ಹಾಕ್ಕೊಳ್ಳಿ ಒಂದು ಸಣ್ಣ ಈರುಳ್ಳಿ, ಒಂದು ಅರ್ಧ ಹೋಳು ಟೊಮೆಟೊ ಮತ್ತು ಸ್ವಲ್ಪ ಕ್ಯಾರೆಟ್, ತುರಿದಿರೋ ಕ್ಯಾರೆಟ್, ಸೌತೆಕಾಯಿದು ಬೀಜ ಜೊತೆಗೆ ಕೊತ್ತಂಬರಿ ಸೊಪ್ಪು, ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡಿ ಆಯಿತಾ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಮಿಕ್ಸ್ ಮಾಡಿದ್ಮೇಲೆ ಪೌಡ್ರ್ ಏನು ಹಾಕಬೇಕು ಅಂತ ಹೇಳ್ತೀನಿ. ನೋಡಿ, ಚಾಟ್ ಮಸಾಲಾನ ಸ್ವಲ್ಪ ಹಾಕ್ಕೊಳ್ಳಿ. ಆಪ್ಷನ್, ಅದು ಇದ್ರೆ ಹಾಕಿ, ಇಲ್ಲಾಂದರೆ ತೊಂದರೆ ಇಲ್ಲ. ಬಟ್ ಟೇಸ್ಟ್ ಬೇರೆ ಒಂದು ಟೇಸ್ಟ್ ಕೊಡುತ್ತೆ, ಅದು ಅಷ್ಟೇ. ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರನ್ನ ನಿಮ್ಗೆ ಎಷ್ಟು ಬೇಕಷ್ಟು. ನಾನು ಸ್ವಲ್ಪ ಸ್ಪೈಸಿ ಆದ್ದರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಲೆಮನ್ ಬೇಕಾದ್ರೆ ಹಾಕ್ಬೋದು, ಆದರೆ ನೀರು ಬಿಟ್ಕೊಂಡ್ಬಿಡುತ್ತೆ ಅದು. ಅದಕ್ಕೆ ಇದಿಷ್ಟನ್ನು ಇದ್ರೊಳಗಡೆ ಫಿಲ್ ಮಾಡ್ಕೊಳ್ಳಿ. ಈಗ ನಾವೆಲ್ಲಾದರೂ ಹೊರಗಡೆಗೆ ಹೋಗ್ತೀವಿ ಅಂತ ಹೇಳಿದರೆ ಇದೆಲ್ಲವನ್ನು ಫಿಲ್ ಮಾಡಿ ಇಟ್ಬಿಟ್ಟು ಹೊರಗೆ ಹೋಗಿ ಮನೆಗೆ ಬರುವಾಗ ಇದರ ಮೇಲೆ ಮಿಕ್ಸರ್ ಹಿಂಗೆ ಹಾಕ್ಕೊಂಬಿಟ್ಟು ಫ್ರೆಶ್ಶಾಗಿ ತಿಂದರೆ ಎಂಥ ಟೇಸ್ಟ್ ಇರುತ್ತೆ ಅಂತಿಲ್ಲ. ಅದು ಒಳಗಡೆ ಎಲ್ಲ ಫಿಲ್ ಆಗಿರುತ್ತೆ ನೋಡಿ. ಅದು ಜೊತೆಗೆ ಸೌತೆಕಾಯಿ ಈ ಮಿಕ್ಸರ್ದು ಟೇಸ್ಟು ಎಕ್ಸಲೆಂಟ್ ಆಗಿರುತ್ತೆ. ಒಂದು ಸಲ ಮಾಡಿ. ನಾಳೆ ಸಂಡೇ ಅಲ್ವಾ, ಫ್ರೀ ಆಗಿರ್ತೀರ, ಇದನ್ನು ಮಾಡಿಬಿಟ್ಟು ಇದು ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.